2004ರಲ್ಲಿ ಇದೇ 2004-5ರಲ್ಲಿ ಇದೇ ಕೆರೆಗೆ ನಮ್ಮ ಇವತ್ತಿನ KPCC AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದಾಗ ಈ ಕೆರೆಗೆ ಬಂದು ಪೂಜೆ ಮಾಡಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಮುಂದಿನ ದೃಷ್ಟಿ. ಯಾವತ್ತು ನಾವೇನಂದ್ರೆ ಮುಂದಿನ ದೃಷ್ಟಿ 20 ವರ್ಷಕ್ಕೆ 30 ವರ್ಷಕ್ಕೆ ನಮಗೇನು ಬೇಕಾಗುತ್ತೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಒಂದು ದೃಷ್ಟಿಯಾಗಿರುತ್ತೆ. ಆದ್ದರಿಂದ 2004-5ರಲ್ಲೇ ಬಂದು ಕಾಮಂಡಳ್ಳಿ ಗ್ರಾಮಕ್ಕೆ ಬಂದು ನಮ್ಮ ಖರ್ಗೆ ಸಾಹೇಬರು ಬಂದು ಇಲ್ಲಿ ಕೆರೆಗೆ ಪೂಜೆ ಮಾಡಿ ಹೋಗಿದ್ದಾರೆ. ಆವತ್ತಿಂದ ಇವತ್ತವರೆಗೂ ನಮ್ಮ ಪಕ್ಷದ ಹಿತದೃಷ್ಟಿ ಅಷ್ಟೇ, ಜನಗಳು ಕಾಪಾಡೋದು, ಕೆರೆಯನ್ನು ಕಾಪಾಡೋದು, ರಾಜಕಾಲುವೆಯನ್ನು ಕಾಪಾಡೋದು, ಜನಗಳಿಗೆ ಯಾವ ಸವಲತ್ತುಗಳು ಬೇಕೋ ಕೊಡುವಂಥದ್ದನ್ನು ಇದು ಮಾಡಿದ್ದೀವಿ. ಇವತ್ತು ಈ ಕೆರೆ ಅಭಿವೃದ್ಧಿಗೆ 3 ಕೋಟಿ ರೂಪಾಯಿಯನ್ನು ಈ ಕೆರೆ ಅಭಿವೃದ್ಧಿಗೆ ಹಾಕಿ ಕೆರೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬೇಕು. ಕೆರೆ ಫುಲ್ಲು ನೀರಿದ್ದರೆ ಈ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹೆಚ್ಚು ಕಮ್ಮಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹಳ್ಳಿಗಳವರೆಗೂ ನಮಗೆ 200 ಅಡಿ 150 ಅಡಿ ನೀರು ಸಿಗುತ್ತೆ. ಕೆರೆಯಲ್ಲಿ ಏನಾದರೂ ಯಾವಾಗಲೂ 24 ಅವರ್ಸು ನಮಗೆ ಫುಲ್ಲಾಗಿ ನೀರಿದ್ದರೆ ಎಲ್ಲ ಬಾವಿಗಳು, ಬೋರ್ಗಳು, ರೈತರಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆದ್ದರಿಂದ ಗ್ರಾಮಸ್ಥರು ಎಲ್ಲರಲ್ಲಿ ಮನವಿ ಮಾಡೋದಿಷ್ಟೇ, ಇವತ್ತು ಕಟ್ಟೆ ರಿಪೇರಿ ಇದೆ. ಆ ಕಟ್ಟೆ ದಾರಿನಲ್ಲಿ ಜನ ಓಡಾಡೋದಕ್ಕೆ ದಾರಿ ಬೇಕು ಅಂದರೂ ಅದನ್ನು ಅಗಲ ಮಾಡಿ ಜನ ಓಡಾಡೋಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಕೆರೆಯಲ್ಲಿ ಎಂಗಲ್ ಕ್ಲೀನಿಂಗ್ ಮಾಡೋದು, ಆಮೇಲೆ ಲೀಕೇಜ್ ವಾಟರನ್ನು ತಡೆಯುವಂಥದ್ದು, ಡ್ರೈನೇಜ್ ಮಾಡೋದು, ಎಲ್ಲ ಕ್ಲೀನಿಂಗು, ಆಮೇಲೆ ಕಾಲುವೆಗಳು ಗ್ರಾಮಸ್ಥರು ನೀವೇನು ಹೇಳಿದರೆ ಅದರ ಪ್ರಕಾರವಾಗಿ ಮಾಡುವಂಥದ್ದನ್ನು ಇವತ್ತು ಎಲ್ಲ ಏರ್ಪಾಡು ಮಾಡ್ಕೊಟ್ಟಿದ್ದೀವಿ. ಅದರಿಂದ ಕಾಮಂಡಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಅಷ್ಟೇ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ, ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ನೀವು ಕಾಮಂಡಳ್ಳಿ ಗ್ರಾಮಸ್ಥರು ಬಂದು ನಮಗೆ ಈ ಕೆರೆ ಈ ರೀತಿಯಲ್ಲಿ ಹಿಂಗೆ ಮಾಡಿ ಅಂತ ನೀವೇನು ಹೇಳಿಲ್ಲ, ಆದರೆ ನಾವು ಅದನ್ನು ಗುರುತಿಸಿ ಯಾವ್ಯಾವ ಊರಿಗೆ ಯಾವ್ಯಾವ ಏರಿಯಾ ಅಂದರೆ ಒಂದು ಈಕ್ವೇಟರ್ ಸಿಸ್ಟಮನ್ನು ಗುರುತಿಸ್ತೀವಿ. ಈಕ್ವೇಟರ್ ಸಿಸ್ಟಮನ್ನು ಗುರುತಿಸಿ ಈ ಕೆರೆಗೆ ಮಾಡಿದ್ರೆ ಏನು ಡಿಸ್ಟೆನ್ಸಲ್ಲಿ ಎಷ್ಟು ಜನಗಳಿಗೆ ಒಳ್ಳೆಯದಾಗುತ್ತೆ, ಯಾವ್ಯಾವ ಕೆರೆ ಮಾಡಿದ್ರೆ ಹೆಂಗೆ, ದೊಡ್ಡ ಕೆರೆಗಳು ಯಾವಿದ್ದಾವೆ, ಆ ದೊಡ್ಡ ಕೆರೆಗಳಿಗೆ ಮಾಡಿದ್ರೆ ಎಷ್ಟು ಕೆರೆಗಳಿಗೆ ಇನ್ನೂ ಉಪಯೋಗ ಆಗುತ್ತೆ, ಎಷ್ಟು ಹಳ್ಳಿಗಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕೆರೆನ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀವಿ. ಗ್ರಾಮಸ್ಥರೆಲ್ಲರಿಗೂ ಧನ್ಯವಾದ. ಒಂದು ಗ್ರಾಮದ ಈ ಕೆರೆ ಸಂಘ ಇದೆ ಅಂತೇಳಿ ಒಂದು 10 ಜನನೋ 20 ಜನನೋ ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ. ಗ್ರೂಪ್ ಮಾಡಿಕೊಂಡು ಪ್ರತಿ ದಿವಸ ಇಬ್ಬಿಬ್ಬರು ಇದನ್ನು ಅಬ್ಸರ್ವೇಷನ್ ಮಾಡಿ ಕೆಲಸ ಮಾಡುವಾಗ ನೀವು ಬಂದು ನೋಡುವಂಥದ್ದು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವ ರೀತಿಲಿ ಬೇಕು ಮಾಡಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಮಾಡ್ಕೊಳ್ಳಿ. ಕ್ವಾಲಿಟಿ ಕ್ವಾಂಟಿಟಿಯಾಗಿ ಕೆಲಸ ಮಾಡ್ಕೊಳ್ಳ. ಆಮೇಲೆ ಕಾಂಟ್ರಾಕ್ಟ್ರು ಅಷ್ಟೇ, ನಾವೆಲ್ಲ ಏನು ಪರ್ಸೆಂಟೇಜ್ ಅವರೆಲ್ಲ ನಾವೇನು ಅವ್ರ ಹತ್ರ ದುಡ್ಡುಗಳು ಕೇಳೋರು ಅದು ಇದೇನಲ್ಲ, ನಾವು ಅದೆಲ್ಲ ನಾವು ಮಾಡೋದು ಇಲ್ಲ, ಅಂತ ಕೆಲಸ ನಮ್ಗೆ ಗೊತ್ತೂ ಇಲ್ಲ, ಅದನ್ನು ನಾವು ಮಾಡೋದು ಇಲ್ಲ. ಆಮೇಲೆ ನಿನ್ನ ಮನೆಗೆ ಇವತ್ತೇ ಅವ್ರ ಮಕ್ಕ ನೋಡಿರೋದು ಇವತ್ತರ ಕಾಂಟ್ರಾಕ್ಟರ್ ಮಕ್ಕ, ನಾನು ಇವತ್ತರೆಗೂ ಅವ್ರ ಕಾಂಟ್ರಾಕ್ಟರ್ ಮಕ್ಕ ನೋಡೇ ಇಲ್ಲ. ಏನಪ್ಪ ಕರಿತಾ ಇಲ್ವಾ? ಇವತ್ತರೂ ನಾವು ಮಕ್ಕನೂ ನೋಡಿಲ್ಲ, ಅವ್ರ ಹತ್ರ ಮಾತಾಡೋ ಇಲ್ಲ. ನಾವು ಪೂಜೆಗೆ ಬಂದು ನಾವು ಆಫೀಸರ್ ಹತ್ರ ಮಾತಾಡ್ಕೊಂಡಿದ್ದೀವಿ, ಬಂದಿದ್ದೀವಿ ಅಷ್ಟೇ. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳಿ. ಏನೇ ಡಿಫ್ರೆನ್ಸಸ್ ಬಂದರೆ ಖಂಡಿತ ನಾವು ಮಾಹಿತಿ ಕೊಡಿ, ನಾವು ಬಂದು ಅದನ್ನೇನು ಸರಿಪಡಿಸ್ಕೊಡೋಣ ಅಂತ ಹೇಳ್ತಾ, ಇನ್ನು ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಇದ್ರೂ ನೀವು ಹೇಳಿ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಳ್ಳೋಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತೀವಿ.